ಎಲ್ರಿಗೂ ನಮಸ್ಕಾರ. ನಾನಿವತ್ತು ಮಾಡ್ತಾ ಇರೋ ಸಬ್ಜೆಕ್ಟ್ ಏನಪ್ಪ ಅಂತಂದರೆ ಸೈನ್ಸ್ ಆ್ಯಂಡ್ ಸೋಷಿಯಲ್ ಸೈನ್ಸು. ಇದು ತಮಿಳ್ನಾಡು ಸಬ್ಜೆಕ್ಟು, ತಮಿಳ್ನಾಡು ಟೆಕ್ಸ್ಟ್ ಬುಕ್ ಇದು. ಓಕೆ, ಸೊ ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾವುದಕ್ಕಂತಂದರೆ KS ಪ್ರಿಲಿಮ್ಸಿಗಾಗಿರ್ಬೋದು ಅಥವಾ KS ಮೇನ್ಸಿಗಾಗಿರ್ಬೋದು ತುಂಬಾ ಇಂಪಾರ್ಟೆಂಟ್ ಸಬ್ಜೆಕ್ಟು. ಇದನ್ನು ಯಾರು ನೆಗ್ಲಿಜೆನ್ಸಿ ಮಾಡದೆ ಸ್ಟಡಿ ಮಾಡಬೇಕು ಅನ್ನೋದು ನನ್ನ ಅಂದರೆ ಮೀನ್ಸ್ ಇಷ್ಟಪಡ್ತೀನಿ. ಸೊ ಇದನ್ನ ಯಾರೂ ಕೂಡ ನೆಗ್ಲಿಜೆನ್ಸಿ ಮಾಡದೆ ಕ್ಲೀನಾಗಿ ಸ್ಟಡಿ ಮಾಡಬೇಕು ಅನ್ನೋದು ನನ್ನ ಉದ್ದೇಶ. ಆ್ಯಂಡ್ ಇಲ್ಲಿ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಘಟಕ 1 ಅಳತೆ. ಕಲಿಕಾ ಉದ್ದೇಶಗಳೇನಪ್ಪ ಅಂತಂದರೆ, ಮೊದಲನೇದಾಗಿ ಈ ಘಟಕದ ಅಂತ್ಯದಲ್ಲಿ ವಿದ್ಯಾರ್ಥಿಗಳು ಸಾಧಿಸುವ ಅಂಶಗಳೇನಪ್ಪ ಅಂತಂದರೆ ಮೀನ್ಸ್ ಈ ಕಂಪ್ಲೀಟ್ ಈ ಚಾಪ್ಟರ್ನ ಓದಿದ್ಮೇಲೆ ಸ್ಟೂಡೆಂಟ್ಸ್ ಏನು ಅರ್ಥ ಮಾಡ್ಕೊತಾರೆ ಅಂತ ಹೇಳೋದಾದರೆ, SI ಮೂಲಮಾನಗಳು, ಮೂಲ ಪ್ರಮಾಣ ಮತ್ತು ಮೂಲಮಾನಗಳ ಮೂಲವನ್ನು ಅರ್ಥ ಮಾಡಿಕೊಳ್ಳುವರು. ಓಕೆ, ನೆಕ್ಸ್ಟು ಮೂಲಮಾನ ಪದ್ಧತಿ ಮತ್ತು ಅಳತೆಗಳನ್ನು ವಿವರಿಸುವರು. ವಿವಿಧ ಮೂಲಮಾನಗಳ ವ್ಯವಸ್ಥೆಯನ್ನು ವಿಶ್ಲೇಷಿಸುವರು. ತಾಪಮಾನ, ವಸ್ತುವಿನ ಪ್ರಮಾಣ, ವಿದ್ಯುತ್ ಪ್ರವಾಹ ಮತ್ತು ಪ್ರಕಾಶಮಾನ ತೀವ್ರತೆಗಳನ್ನು ಗುರುತಿಸುವರು. ಅಳತೆಗಳಲ್ಲಿನ ನಿಖರತೆಯ ಜ್ಞಾನವನ್ನು ಅನ್ವೇಷಿಸುತ್ತಾರೆ. ಸಮತಲ ಕೋನ, ಘನಕೋನ ಮತ್ತು ವಿವಿಧ ಗಡಿಯಾರಗಳ ನಡುವಿನ ಸಂಬಂಧವನ್ನು ವ್ಯತ್ಯಾಸೀಕರಿಸುತ್ತಾರೆ. ದೆನ್ ಸಂಖ್ಯಾತ್ಮಕ ಸಮಸ್ಯೆಗಳನ್ನು ಪರಿಹರಿಸ್ತಾರೆ. ಓಕೆ, ಪೀಠಿಕೆ 1 ಅದ್ರ ಬಗ್ಗೆ ಹೇಳೋದಾದರೆ, ಪ್ರಕೃತಿ ಮತ್ತು ನೈಸರ್ಗಿಕ ವಿದ್ಯಮಾನಗಳನ್ನು ಅಭ್ಯಾಸ ಮಾಡುವ ವಿಜ್ಞಾನವೇ ಭೌತಶಾಸ್ತ್ರ. ಎಲ್ಲ ವಿಜ್ಞಾನ ವಿಷಯಗಳ ಮೂಲವೇ ಭೌತಶಾಸ್ತ್ರ ಎಂದು ಪರಿಗಣಿಸಲಾಗಿದೆ. ಪ್ರಾಯೋಗಿಕ ಅವಲೋಕನಗಳ ಆಧಾರವೇ ಭೌತಶಾಸ್ತ್ರವಾಗಿದೆ. ತತ್ವಗಳು ಮತ್ತು ವೀಕ್ಷಣೆಗಳು ನಮಗೆ ಪ್ರಕೃತಿಯ ಬಗ್ಗೆ ಆಳವಾದ ತಿಳುವಳಿಕೆಯನ್ನು ಬೆಳೆಸಲು ಅವಕಾಶ ನೀಡುತ್ತವೆ. ಆ್ಯಂಡ್ ಹಲವಾರು ಪ್ರಯೋಗಗಳ ಮೂಲಕ ಮಾತ್ರ ವೈಜ್ಞಾನಿಕ ಸಿದ್ಧಾಂತಗಳು ಸಮಂಜಸವಾಗಿದೆ ಮೂಲ ದೃಢೀಕರಿಸಲಾಗುತ್ತದೆ. ಭೌತಶಾಸ್ತ್ರ ಸಿದ್ಧಾಂತಗಳನ್ನು ಹಲವಾರು ಭೌತಿಕ ಪ್ರಮಾಣಗಳನ್ನು ಅಳೆಯಲು ಬಳಸುತ್ತಾರೆ. ಎಲ್ಲ ವೈಜ್ಞಾನಿಕ ಅಧ್ಯಯನಗಳು ಮತ್ತು ಪ್ರಯೋಗಗಳ ಮೂಲವೇ ಅಳತೆಯಾಗಿದೆ. ಇದು ನಮ್ಮ ದೈನಂದಿನ ಜೀವನದಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ. ಮಾಪನದ ಪ್ರಮಾಣಿತ ಪ್ರಮಾಣವನ್ನು ಬಳಸಿಕೊಂಡು ತಿಳಿಯದ ಭೌತಿಕ ಪ್ರಮಾಣವನ್ನು ಕಂಡುಹಿಡಿಯುವ ಪ್ರಕ್ರಿಯೆಯಾಗಿದೆ. ಪರಿಪೂರ್ಣ ಅಳತೆಗೆ ನಮಗೆ 3 ವಿಷಯಗಳು ಅವಶ್ಯಕತೆ ಇದೆ. ಅವುಗಳೆಂದರೆ ಉಪಕರಣ, ಪ್ರಮಾಣಿತ ಪ್ರಮಾಣ, ಸ್ವೀಕಾರಾರ್ಹ ಮೂಲಮಾನ. ಚಟುವಟಿಕೆ 1 ಅದರ ಬಗ್ಗೆ ಹೇಳೋದಾದರೆ, ಲೈಕ್ ಫಾರ್ ಎಕ್ಸಾಂಪಲ್, ತಮ್ಮ ವಿಜ್ಞಾನ ಪುಸ್ತಕದ ಉದ್ದ ಮತ್ತು ಅಗಲವನ್ನು ಅಳತೆ ಮಾಡಲು ಮತ್ತು ಅವರ ಅಳತೆಗಳನ್ನು ಅವರ ಸ್ನೇಹಿತರ ಜೊತೆ ಹೋಲಿಕೆ ಮಾಡರಿ ಎಂದು ವಿದ್ಯಾರ್ಥಿಗಳನ್ನು ಕೇಳಿರಿ. ಓಕೆ, ಪುಸ್ತಕ. ಓಕೆ, ದೆನ್ ಈ ಚಟುವಟಿಕೆಯಲ್ಲಿ ಪುಸ್ತಕದ ಉದ್ದ 15 ಸೆಂಟಿಮೀಟರ್ ಆದಾಗ ಉದ್ದವು ಭೌತಿಕ ಪರಿಮಾಣವಾಗುತ್ತದೆ. ಅಳತೆ ಪಟ್ಟಿ ಉಪಕರಣವಾಗುತ್ತದೆ, 15 ಎನ್ನುವರು. ಓಕೆ, ನೆಕ್ಸ್ಟ್ ಪರಿಮಾಣವಾಗುತ್ತದೆ ಮತ್ತು ಸೆಂಟಿಮೀಟರ್ ಎಂಬುದು ಮೂಲಮಾನವಾಗುತ್ತದೆ. ಓಕೆ, ಈ ಪ್ರಕ್ರಿಯೆಯನ್ನು ಅಳತೆ ಅಂತಂದ್ಬಿಟ್ಟು ಕರಿತೀವಿ. ಇನ್ನೊಂದ್ಸಲಿ ನೋಡೋಣ. ಏನಪ್ಪ ಅಂತಂದರೆ, ಈ ಚಟುವಟಿಕೆಗಳಲ್ಲಿ ಪುಸ್ತಕದ ಉದ್ದ 15 ಸೆಂಟಿಮೀಟರ್ ಆಗಿದೆ. ಅದಾಗ ಉದ್ದವು ಭೌತಿಕ ಪರಿಮಾಣವಾಗುತ್ತದೆ. ಅಳತೆ ಪಟ್ಟಿ ಉಪಕರಣವಾಗುತ್ತದೆ. 15 ಎನ್ನುವುದು ಪರಿಮಾಣವಾಗುತ್ತದೆ ಮತ್ತು ಸೆಂಟಿಮೀಟರ್ ಎಂಬುದು ಮೂಲಮಾನವಾಗುತ್ತದೆ. ಓಕೆ, ಈ ಪ್ರಕ್ರಿಯೆಯನ್ನು ನಾವೇನಂತೀವಿ? ಅಳತೆ ಎಂದು ಕರೆಯುತ್ತಾರೆ. ಓಕೆ, ಇಲ್ಲಿ ಎಲ್ಲ ವಿದ್ಯಾರ್ಥಿಗಳಿಗೆ ಒಂದೇ ರೀತಿಯ ಬೆಲೆ ಸಿಗುವುದಿಲ್ಲ. ಆದ್ದರಿಂದ ಅಳತೆಯನ್ನು ತೆಗೆದುಕೊಳ್ಳುವಾಗ ದೋಷ ಕಂಡು ಬರಬಹುದು ಎಂದು ಒಬ್ಬರಾದರೂ ಗುರುತಿಸಬಹುದು. ಈ ಪಾಠವು ಸರಿಯಾದ ಅಳತೆಗಳನ್ನು ತಿಳಿಯಲು ಸಹಾಯವಾಗುತ್ತದೆ. ಓಕೆ, 1.1 ಮೂಲಮಾನ ಪದ್ಧತಿ, ಸಿಸ್ಟಮ್ ಆಫ್ ಯೂನಿಟ್ಸ್. ಓಕೆ, ಸಿಸ್ಟಮ್ ಆಫ್ ಯೂನಿಟ್ಸ್. ಪ್ರಪಂಚದ ವಿವಿಧ ಭಾಗಗಳ ಜನರು ಅಳತೆಗಳ ವಿವಿಧ ಪದ್ಧತಿಗಳನ್ನು ಬಳಸುತ್ತಾರೆ. ಕೆಲವು ಸಾಮಾನ್ಯ ಮೂಲಮಾನ ಪದ್ಧತಿಗಳೆಂದರೆ, ಒಂದು FPS ಪದ್ಧತಿ, ಬ್ರಾಕೆಟಲ್ಲಿ ಅಡಿಗೆ ಉದ್ದ, ದ್ರವ್ಯರಾಶಿಗೆ ಪೌಂಡ್ ಮತ್ತು ಕಾಲಕ್ಕೆ ಸೆಕೆಂಡ್ ಅಂತ ಕರಿತೀವಿ. ಓಕೆ, CGS ಸೆಕೆಂಡ್ ಒನ್ ಏನು? CGS ಅಂತ ಇದೆ. CGS ಅಂತಂದರೆ ಪದ್ಧತಿ, ಉದ್ದಕ್ಕೆ ಸೆಂಟಿಮೀಟರ್, ದ್ರವ್ಯರಾಶಿಗೆ ಗ್ರಾಮ್, ಸಮಯಕ್ಕೆ ಸೆಕೆಂಡ್. ಓಕೆ, ನೆಕ್ಸ್ಟ್ 3ನೇದು MKS ಪದ್ಧತಿ, ಉದ್ದಕ್ಕೆ ಮೀಟರ್, ದ್ರವ್ಯರಾಶಿಗೆ ಕಿಲೋಗ್ರಾಮ್, ಸಮಯಕ್ಕೆ ಸೆಕೆಂಡ್. ಓಕೆ, ನೆಕ್ಸ್ಟ್ ನಿಮಗಿದು ಗೊತ್ತೇ ಅಂತ ಕೇಳ್ತಾ ಇದ್ದಾರೆ. CGS, MKS ಮತ್ತು SI ಮಾನಗಳ ಮೆಟ್ರಿಕ್ ಪದ್ಧತಿಯ ಮೂಲಮಾನಗಳಾಗಿವೆ. ಆದರೆ FPS ಪದ್ಧತಿ ಮೆಟ್ರಿಕ್ ಪದ್ಧತಿಯಾಗಿಲ್ಲ. ಇದನ್ನು ಬ್ರಿಟಿಷ್ ಪದ್ಧತಿ ಎಂದು ಕರೆಯುತ್ತೇವೆ. ಓಕೆ, ನೆಕ್ಸ್ಟ್ ಅಂತಾರಾಷ್ಟ್ರೀಯ ಮೂಲಮಾನ ಪದ್ಧತಿ. ಹಿಂದಿನ ದಿನಗಳಲ್ಲಿ ವಿಜ್ಞಾನಿಗಳು ಪ್ರಯೋಗಗಳನ್ನು ಕೈಗೊಳ್ಳುವಾಗ ಅವುಗಳ ಫಲಿತಾಂಶವನ್ನು ಅವರ ಸ್ವಂತ ಪದ್ಧತಿಯಲ್ಲಿ ದಾಖಲಿಸಿಕೊಳ್ಳುತ್ತಿದ್ದರು. ಸಂವಹನ ಕೊರತೆಯಿಂದಾಗಿ ಅವರು ಇತರ ಪ್ರಾಯೋಗಿಕ ಫಲಿತಾಂಶಗಳನ್ನು ಸಂಘಟಿಸಲು ಸಾಧ್ಯವಾಗುತ್ತಿರಲಿಲ್ಲ. ಆದ್ದರಿಂದ ವಿಜ್ಞಾನಿಗಳು ಅಳತೆಗಳನ್ನು ತೆಗೆದುಕೊಳ್ಳುವುದರಲ್ಲಿ ಒಂದು ಏಕರೂಪ ಪದ್ಧತಿಯನ್ನು ಅನುಸರಿಸಲು ಯೋಜಿಸಿದರು. ನೀವು ಹಿಂದಿನ ತರಗತಿಗಳಲ್ಲಿ ಅಧ್ಯಯನ ಮಾಡಲಾಗಿರುವ 1960ರಲ್ಲಿ ಫ್ರಾನ್ಸ್ನ ಪ್ಯಾರಿಸ್ನಲ್ಲಿ ನಡೆದ 11ನೇ ತೂಕ ಮತ್ತು ಅಳತೆಗಳ ಸಾಮಾನ್ಯ ಸಭೆಯಲ್ಲಿ ವಿಜ್ಞಾನಿಗಳು ಭೌತಿಕ
ಭೌತಿಕ ಪರಿಮಾಣಗಳ ಸರಿಯಾದ ಮೂಲಮಾನಗಳ ಬಳಕೆಯ ಅವಶ್ಯಕತೆಗಳನ್ನು ಗುರುತಿಸಿದರು. ಅದನ್ನು ಮೂಲಮಾನ ಅಂತಾರಾಷ್ಟ್ರೀಯ ಮೂಲಮಾನ ಪದ್ಧತಿ ಎಂದು ಕರೆಯುತ್ತಾರೆ. ಜನಪ್ರಿಯವಾಗಿ SI ಪದ್ಧತಿ ಎಂದು ಕರೆಯುತ್ತಾರೆ. ಫ್ರೆಂಚ್ ಹೆಸರಿನಲ್ಲಿ ಸಂಕ್ಷೇಪಿಸಲಾಗಿರುವ ಸಿಸ್ಟಮ್ ಇಂಟರ್ನ್ಯಾಷನಲ್ ಆಗಿದೆ. ವಿಜ್ಞಾನಿಗಳು 7 ಭೌತಿಕ ಪರಿಮಾಣಗಳನ್ನು ಆಯ್ಕೆ ಮಾಡಿಕೊಂಡರು. ಅದೇ ಮೂಲ ಪರಿಮಾಣಗಳು ಮತ್ತು ಪ್ರತಿಯೊಂದನ್ನು ಅಳೆಯಲು ಸರಿಯಾದ ಮಾನಗಳನ್ನು ವ್ಯಾಖ್ಯಾನಿಸಿದರು. ಇವುಗಳನ್ನೇ ಮೂಲಮಾನಗಳು ಅಥವಾ ಮೂಲಭೂತ ಪರಿಮಾಣಗಳು ಎಂದು ಕರೆಯುತ್ತಾರೆ. ಓಕೆ, ನೆಕ್ಸ್ಟ್ 1.1.2 SI ಮೂಲಮಾನಗಳು. SI ಬೇಸ್ ಯೂನಿಟ್ಸ್, ಮೂಲ ಪರಿಮಾಣಗಳು ಮತ್ತು ಮಾನಗಳು. ಪರಿಮಾಣ, ಮೂಲಮಾನ, ಚಿಹ್ನೆ. ಉದ್ದ ಮೀಟರ್, ಚಿಹ್ನೆ m. ಓಕೆ, ದ್ರವ್ಯರಾಶಿ, ಪರಿಮಾಣ ದ್ರವ್ಯರಾಶಿ, ಮೂಲಮಾನ ಕಿಲೋಗ್ರಾಂ, ಚಿಹ್ನೆ kg. ಕಾಲ, ಪರಿಮಾಣ ಕಾಲ, ಮೂಲಮಾನ ಸೆಕೆಂಡ್, ಚಿಹ್ನೆ s. ಪರಿಮಾಣ ಉಷ್ಣಾಂಶ, ಮೂಲಮಾನ ಕೆಲ್ವಿನ್, ಚಿಹ್ನೆ k. ಪರಿಮಾಣ ವಿದ್ಯುತ್ ಪ್ರವಾಹ, ಮೂಲಮಾನ ಆಂಪಿಯರ್, ಚಿಹ್ನೆ a. ವಸ್ತುವಿನ ಪ್ರಮಾಣ, ಮೂಲಮಾನ ಮೋಲ್, ಚಿಹ್ನೆ ಮೋಲ್. ಪರಿಮಾಣ ಪ್ರಕಾಶಮಾನದ ತೀವ್ರತೆ, ಮೂಲಮಾನ ಕ್ಯಾಂಡೆಲಾ, ಚಿಹ್ನೆ cd. ಇಂದಿನ ತರಗತಿಗಳಲ್ಲಿ ನೀವು ಈಗಾಗಲೇ ದ್ರವ್ಯರಾಶಿ ಮತ್ತು ಕಾಲ ಬಗ್ಗೆ ತಿಳಿದಿದ್ದೀರಿ. ಈಗ ನಾವು ಉಷ್ಣಾಂಶ, ವಿದ್ಯುತ್ ಪ್ರವಾಹ, ವಸ್ತುವಿನ ಪ್ರಮಾಣ ಮತ್ತು ಪ್ರಕಾಶಮಾನದ ತೀವ್ರತೆಯ ಬಗ್ಗೆ ಕಲಿಯೋಣ. ನಿಮಗಿದು ಗೊತ್ತೇ ಅಂತ ಕೇಳ್ತಾ ಇದ್ದಾರೆ ಮತ್ತೆ. ಓಕೆ, ಡಿಸೆಂಬರ್ 1998ರಲ್ಲಿ ರಾಷ್ಟ್ರೀಯ ವಿಮಾನಯಾನ ಮತ್ತು ಬಾಹ್ಯಾಕಾಶ ಆಡಳಿತ ನಾಸಾ USA ಮಂಗಳ ಹವಾಮಾನ ಕಕ್ಷಾಗಾಮಿಯನ್ನು ಮಂಗಳದ ಕಕ್ಷೆಗೆ ಅಲ್ಲಿನ ಹವಾಮಾನದ ಮಾಹಿತಿಯನ್ನು ನೀಡಲು 23 ಸೆಪ್ಟೆಂಬರ್ 1999ರಲ್ಲಿ ಡಿಸೆಂಬರ್ 1998ರಲ್ಲಿ ರಾಷ್ಟ್ರೀಯ ವಿಮಾನಯಾನ ಮತ್ತು ಬಾಹ್ಯಾಕಾಶ ಆಡಳಿತ ನಾಸಾ USA ಮಂಗಳ ಹವಾಮಾನ ಕಕ್ಷಾಗಾಮಿಯನ್ನು ಮಂಗಳದ ಕಕ್ಷೆಗೆ ಅಲ್ಲಿನ ಹವಾಮಾನ ಮಾಹಿತಿಯನ್ನು ನೀಡಲು ಉಡಾಯಿಸಲಾಯಿತು. 9 ತಿಂಗಳ ನಂತರ 23 ಸೆಪ್ಟೆಂಬರ್ 1999ರಲ್ಲಿ ಅನಿರೀಕ್ಷಿತವಾಗಿ ಔನ್ನತ್ಯದ ಮಂಗಳವನ್ನು ಸಮೀಪಿಸುತ್ತಿರುವಾಗ ಕಕ್ಷಾಗಾಮಿ ಕಣ್ಮರೆಯಾಯಿತು. ಕೊಲೊರೆಡಾದಲ್ಲಿನ ಬಾಹ್ಯಾಕಾಶ ನೌಕೆ ಮತ್ತು ಕ್ಯಾಲಿಫೋರ್ನಿಯಾದ ಮಿಷನ್ ನ್ಯಾವಿಗೇಷನ್ ತಂಡದ ನಡುವಿನ ಮಾಹಿತಿ ಇದು. ಮಾಹಿತಿಯ ವರ್ಗಾವಣೆ ದೋಷದಿಂದ ಕಕ್ಷಾಗಾಮಿ ಲೆಕ್ಕಾಚಾರವು ತಪ್ಪಾಗಿದೆ ಎಂದು ತನಿಖೆಯು ಬಹಿರಂಗಪಡಿಸಿತು. ಇದರ ಒಂದು ತಂಡ ಇಂಗ್ಲಿಷಿನ FPS ಪದ್ಧತಿಯನ್ನು ಬಳಸಿತ್ತು. ಇನ್ನೊಂದು ತಂಡ MKS ಪದ್ಧತಿಯನ್ನು ಬಳಸಿದ್ದ. ಈ ಎರಡೂ ತಂಡಗಳ ನಡುವಿನ ತಪ್ಪು ಅಭಿಪ್ರಾಯದಿಂದ ಬರೋಬ್ಬರಿ $125 ಮಿಲಿಯನ್ ಹಣವನ್ನು ಕಳೆದುಕೊಳ್ಳಲಾಯಿತು. ನೋಡಿ ಫ್ರೆಂಡ್ಸ್, ನನ್ನ ಅಳತೆ ಚಾಪ್ಟರಲ್ಲಿ 2 ಪೇಜಸನ್ನು ಕಂಪ್ಲೀಟ್ ಮಾಡಿದ್ದೀನಿ. ಬಿಕಾಸ್ ನೆಕ್ಸ್ಟ್ ಕಂಟೆಂಟನ್ನು ನಾನು ಕಂಟಿನ್ಯೂ ಮಾಡಬೇಕಂತಂದರೆ 1 ಲೈಕ್, ಸಬ್ಸ್ಕ್ರೈಬ್ ಆ್ಯಂಡ್ ಶೇರ್ನ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ನಿಮ್ಮ ಹತ್ರ. ಈ ಕಾನ್ಸೆಪ್ಟು ಬಿಕಾಸ್ ತುಂಬ ಇಂಪಾರ್ಟೆಂಟ್ ಕಾನ್ಸೆಪ್ಟು. ಬಿಕಾಸ್ ಎಷ್ಟೋ ಜನಕ್ಕೆ ಇದ್ರ ಬಗ್ಗೆ ಅವೇರ್ನೆಸ್ ಇರೋದಿಲ್ಲ. ಸೊ ಇದನ್ನು ನಿಜವಾಗ್ಲೂ ಇದರಲ್ಲಿ ತುಂಬ ಅಂದರೆ ಮೀನ್ಸ್ ಕರ್ನಾಟಕದ ಟೆಕ್ಸ್ಟ್ ಬುಕ್ಗಿಂತನೂ ತಮಿಳ್ನಾಡು ಟೆಕ್ಸ್ಟ್ ಬುಕ್ಕಲ್ಲಿ ತುಂಬ ಇಂಪಾರ್ಟೆಂಟ್ ಆದ ಕಂಟೆಂಟ್ ಇದೆ. ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಯಾರು ಕೂಡ ನೆಗ್ಲಿಜೆನ್ಸಿ ಮಾಡಬೇಡಿ. ಇವನ್ ನಾನು ಕೂಡ ಇಂಟ್ರೆಸ್ಟಲ್ಲಿ ನಿಮಗೆ ಇದ್ರ ಬಗ್ಗೆ ಮಾಹಿತಿ ಕೊಡಬೇಕು ಅಂತ ನನಗೂ ಒಂದು ಸಪೋರ್ಟ್ ಬೇಕಲ್ವಾ. ಸೊ ಅದನ್ನು ನೀವು ನನಗೆ ಕೊಡ್ತೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ಜಸ್ಟ್ ಒಂದು ಲೈಕ್ ಕೊಡಿ, ಒಂದು ಸಬ್ಸ್ಕ್ರಿಪ್ಷನ್ ಮಾಡಿ, ಒಂದು ಶೇರ್ ಮಾಡಿ. ನಾನು ಕೇಳ್ತಾ ಇರೋದು ರಿಕ್ವೆಸ್ಟ್ ನಿಮ್ಮ ಹತ್ರ. ಓಕೆ, ಸೊ ನೀವು ನನಗೆ ಪ್ರೋತ್ಸಾಹ ಮಾಡಿದ್ರೆ ನಾನು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ. ಬಿಕಾಸ್ ನನ್ನ ಹತ್ರ ಸೋಷಿಯಲ್ ಸೈನ್ಸ್ ಆಗಿರ್ಬೋದು, ಸೈನ್ಸ್ ಆಗಿ ತಮಿಳ್ನಾಡಿನ ಟೆಕ್ಸ್ಟ್ ಬುಕ್ ಆಲ್ಮೋಸ್ಟ್ ಏನೇನೆಲ್ಲ ನನ್ನ ಹತ್ರ ಅವೈಲೇಬಲ್ ಇದೆ. ಸೊ ಅದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿ ಡೈಲಿ ಅಪ್ಡೇಟ್ ಮಾಡ್ತಾ ಹೋಗ್ತೀನಿ. ಡೈಲಿ ನೀವು ನನಗೆ ಪ್ರೋತ್ಸಾಹ ಮಾಡಿದ್ದಾದರೆ ನಾನು ಪ್ರತಿಯೊಂದು ದಿನವೂ ಒಂದೊಂದು ಚಾಪ್ಟರ್ನ ಕಂಪ್ಲೀಟ್ ಮಾಡಿಕೊಡ್ತೀನಿ. ಈವನ್ KS ಡೇಟ್ ಅನೌನ್ಸ್ ಆಗೋದ್ರೊಳಗಡೆ ನನ್ನ ಹತ್ರ ಏನು ತಮಿಳ್ನಾಡು ಬುಕ್ಸ್ ಅವೈಲೇಬಲ್ ಇದೆ. ಸೊ ಅದನ್ನು ಕಂಪ್ಲೀಟ್ ನನಗೆ ಆ ಸಬ್ಜೆಕ್ಟ್ ಕಂಪ್ಲೀಟ್ ಮುಗಿಸ್ಕೊಡೋಕ್ಕೆ ನಾನು ಪ್ರಯತ್ನ ಪಡ್ತೀನಿ. ಓಕೆ, ಸೊ ಯಾರಿಗೆ ನನ್ನ ವೀಡಿಯೋಸ್ ಇಷ್ಟ ಆಯಿತು, ಒಂದು ಲೈಕ್, ಸಬ್ಸ್ಕ್ರೈಬ್ ಆ್ಯಂಡ್ ಶೇರ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ.